ಶಿವಮೊಗ್ಗ ಭೇಟಿ ಒಂದು ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನೆ ಅಷ್ಟೇ, ಖಾಸಗಿ ಕಾರ್ಯಕ್ರಮ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ಸರ್ ನೀವು. ನಾನು ಆಡ್ತೀನಿ, ನಾನು ಕ್ರಿಕೆಟ್ ಪ್ಲೇಯರ್, ಅದಕ್ಕೆ ಬಂದಿದ್ದು. ರಾಜಕೀಯದಲ್ಲೂ ಒಳ್ಳೆ ಬ್ಯಾಟಿಂಗ್ ಮಾಡ್ತಿದ್ದೀರಿ. ರಾಜಕೀಯ ಮಾಡಲೇಬೇಕು, ಬ್ಯಾಟಿಂಗ್ ಆಡಲೇಬೇಕು. ಗೂಗ್ಲಿ ಹೋಗಿದೆ, ಸಕ್ಸಸ್ ಆಗಲ್ಲ. ನೋಡೋಣ, ಅವಕಾಶ ಬಂದಾಗ ನೋಡೋಣ. ಅದಕ್ಕೆ ಎಲ್ಲರೂ ನಿಮ್ದೇ ಟ್ರೋಫಿ ಅಂತ ಹೇಳ್ತಾರೆ. ಇಲ್ಲ ನಾವು ಅದಕ್ಕೆ ಸಪೋರ್ಟ್ ಮಾಡಿದ್ವಿ ಅಷ್ಟೇ. ಈಗ ಅವ್ರೇನೋ ಭಾಳ ಉತ್ಸಾಹದಿಂದ ಮಾಡ್ತಿದ್ದಾರೆ, ನಾವು ಬಂದು ಅದಕ್ಕೆ ಪ್ರೋತ್ಸಾಹ ಮಾಡೋದು ಅಷ್ಟೇ, ಮತ್ತೆ ಎನ್ಕರೇಜ್ ಮಾಡೋದು ಸ್ಪೋರ್ಟ್ಸ್ಗೆ ಉದ್ದೇಶ ಅಷ್ಟೇ. ಈಗ ಕಪ್ಪು ನಿಮ್ದು ಕೆಪಿಸಿಸಿ ಪ್ರೆಸಿಡೆಂಟ್ಶಿಪ್ಗೂ ಅಥವಾ ಯಾವುದಕ್ಕೆ? ಅದು ನೋಡೋಣ, ಇನ್ನೂ ಅದು ದೊಡ್ಡ ಮ್ಯಾಚ್ ಇದೆ ಅದು. ಒಂದು ನಿಮಿಷ ಇದ್ರದ್ದು ಏನು ಪ್ರಯೋಜನ ಆಗೋಲ್ಲ. ಇದನ್ನ ಬಿಟ್ಟರೆ ಲೀಡರ್ ಆಗ್ತೀರಿ ನೀವು. ಯಾವ್ದ್ರೆ ಇಲ್ಲ ಅದೆಲ್ಲ ಮುಗೋದು. ನಮ್ಮತ್ತಲ್ಲಿ ಇಲ್ಲ, ಕಪ್ ಯಾರು ಕೊಡಬೇಕು, ಯಾರು ಹಿಡ್ಕೋಬೇಕು ಅನ್ನೋದು ಡೆಲ್ಲಿಯಲ್ಲಿ ಇದೆ. ಅದು ಅಲ್ಲಿ ನೀವು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಬರ್ಬೋದು. ಬಜೆಟ್ ನಂತರನೇ ಸರ್? ಅದು ಗೊತ್ತಿಲ್ಲ, ನೀವು ನೇರವಾಗಿ ಅದ್ರ ಕೇಳಿ ನಮ್ಗೆ ಗೊತ್ತಿಲ್ಲಲ್ಲ. ಯಾರು ನೀವು ಏನು ತೆಗಿಬೇಕಂತ್ರ, ಇಡಬೇಕಂತ್ರ. ಈಗ ನೀವು ಬಜೆಟ್ ನಂತರ ಅಂದ್ರೆ ಅದನ್ನ ನೀವು ಡೆಲ್ಲಿಯಲ್ಲಿ ಕೇಳಬೇಕು, ಇಲ್ಲ ಬೆಂಗಳೂರಲ್ಲಿ ಕೇಳಬೇಕು. ಇದಕ್ಕೆ ಬೇರೆ ಸರಿಯಾದ ಉತ್ತರ ಸಿಗುತ್ತೆ. ಸರ್, ಈಗ ಬಳ್ಳಾರಿ ಘಟನೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ, ಯಾಕಂದ್ರೆ ಅಧಿಕಾರಿಗಳ ತಲೆದಂಡ, ಪರಿಸ್ಥಿತಿ ನಿಭಾಯಿಸಲು ಹೌದು ಆಗಬಾರ್ದು. ಭಾಳ ಸಣ್ಣ ಘಟನೆ ಅದು, ಆಗಬಾರ್ದಿತ್ತು. ನೋಡೋಣ, ತನಿಖೆ ಮಾಡ್ತಿದ್ದಾರೆ ಪೊಲೀಸರು, ಮಾಡಿದಾಗ ನೋಡೋಣ ತಪ್ಪಿಸ್ತಾರೆ ಯಾರಂತಾರ ಕ್ರಮ ಕೈಗೊಳ್ತಾರೆ. ಅಲ್ಲ, ಆದ್ರೂ ಕೂಡ ಅಲ್ಲಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಅದಕ್ಕೆ ಮತ್ತೆ ಸಸ್ಪೆಂಡ್ ಮಾಡಿದ್ರು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಅದೇ ಕಾರಣ. ಮ್ಯಾನೇಜ್ ಮಾಡಬಹುದಿತ್ತು, ಅವ್ರು ಸರಿಯಾಗಿ ಮಾಡ್ಲಾರ್ಕೆ ಇದು ದೊಡ್ಡ ಅನಾಹುತ ಆಗಿದೆ. ಅಲ್ಲ, ಆದ್ರೂ ಕೂಡ ವೈಯಕ್ತಿಕವಾಗಿ ತಗೊಂಡು ಈ ಮಟ್ಟಕ್ಕೆ ಹೋಗೋಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅದು ಏನು ಮಾಡ್ಲಿಕ್ಕೆ ಆಗೋಲ್ಲ. ಒಂದು ಸರಿ ಹಂಗೆ ಆಗುತ್ತೆ. ಆದರೂ ಕೂಡ ಪೊಲೀಸರು ನಿಯಂತ್ರಣ ಮಾಡಿದ್ದಾರೆ. ಈಗೇನಂತ ಅಲ್ಲಿ ವಾತಾವರಣ ತಿಳಿಯಾಗಿದೆ, ಅದು ನೋಡೋಣ. ಈಗ ಬಿಜೆಪಿ ಅವ್ರದ್ದು ಆರೋಪ ಅಂದರೆ ದ್ವೇಷ ಭಾಷಣದ ಕಾಯ್ದೆ ಜಾರಿಗೆ ತರ್ತಾ ಇಲ್ಲ. ಈಗ ದ್ವೇಷ ಭಾಷಣನೇ ಮಾಡ್ಕೊಂಡು ಹೊರಟಿದ್ದಾರೆ ನಿಮ್ಮ ಶಾಸಕರೇ. ನೋಡೋದಕ್ಕಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಆ್ಯಕ್ಟ್ ಮಾಡಬೇಕು. ಅದು ಪೊಲೀಸ್ ಕೈಲಿದೆ, ಅದೇ ಹೇಳಿದೆ. ಪೊಲೀಸರು ತನಿಖೆ ಮಾಡಲಿ, ಯಾರು ತಪ್ಪಿಸ್ರಂತ ಬಂದ್ಮ್ಯಾಗ ನೋಡೋಣ. ಸರ್, ಇವಿಎಂ ಬಗ್ಗೆ ಏನು ಕೇಳಿ ಬರ್ತಾ ಇತ್ತು, ಅದು ಒಂದು ವ್ಯತಿರಿಕ್ತವಾಗಿ ಒಂದು ಪರಿಣಾಮ, ಒಂದು ಫಲಿತಾಂಶ ಕಾಂಗ್ರೆಸ್ಗೆ ತಿರುಗುಬಾಣ ಆಗ್ತಾ ಇದೆ. ಯಾಕಂದ್ರೆ ಅದು ಬಿಜೆಪಿ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇರೋದಕ್ಕೆ ಸಪೋರ್ಟ್ ಇಲ್ಲ. ನೋಡಿ, ಭಾಳ ಮಂದಿಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ. ಕಾಂಗ್ರೆಸ್ ಮಾಡುವಂಥ ಏನು ಆರೋಪ ಇದೆ ಅದು ಎಲ್ಲರಿಗೂ ಗೊತ್ತಿಲ್ಲ. ಅದು ಗೊತ್ತಾದ ಮೇಲೆ ಅದ್ರ ಬಗ್ಗೆ ಅವರು ಕೂಡ ನಮ್ಮ ಪರವಾಗಿ ಬರ್ತಾರೆ ಅಂತ ತಿಳಿಸುವಂಥ ಪ್ರಯತ್ನ ಆಗಬೇಕು ನಮ್ಮ ಪಕ್ಷದಿಂದ. ಅಲ್ಲ, ಆದ್ರೂ ಕೂಡ ಇವಿಎಂ ಬಗ್ಗೆ ವಿಶ್ವಾಸಾರ್ಹತೆ ಏನು ಪ್ರಶ್ನೆ ಮಾಡಿದ್ದಲ್ಲ, ಬಹುತೇಕ ಜನ ಅದ್ರ ಬಗ್ಗೆ ಒಲವು ವ್ಯಕ್ತಪಡಿಸ್ತಾರೆ. ಅದನ್ನೇ ಹೇಳಿದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದು ಅವ್ರಿಗೆ ತಿಳುವಳಿಕೆ ಹೇಳುವಂಥ, ಅವ್ರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಆದಾಗ ನಮ್ಮ ಪರವಾಗಿ ಬರ್ತಾರೆ. ಈಗ ಹಲವಾರು ಮುಖಂಡರುಗಳು, ನಾಯಕರುಗಳು ಸಿಬಿಐ ತನಿಖೆ ಆಗಬೇಕು ಬಳ್ಳಾರಿ ಅಂತ ಅಂಥದ್ದೇನು ಬಳ್ಳಾರಿ ಆಗುವಂಥ ಇನ್ನೂ ತನಿಖೆ ನಡೆದಿದೆ. ನೋಡೋಣ, ಇನ್ನೂ ಸ್ವಲ್ಪ ದಿವಸ ಹೋಗಲಿ. ನಂತರ ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ ಸಿಒಡಿಗೆ ಕೊಡ್ತಾ ಇದೆ. ಕೊಟ್ಟ ಮ್ಯಾಗೆ ಅದ್ರ ಪರಿಣಾಮ ನೋಡಿದ ಮ್ಯಾಗ ಮುಂದೆ ಅದ್ರ ಬಗ್ಗೆ ತೀರ್ಮಾನ ಸರ್ಕಾರ ಮಾಡುತ್ತೆ. ಸರ್, ಈಗ ನರೇಗಾಗೆ ಪ್ರತ್ಯೇಕವಾಗಿ ಸರ್ಕಾರ, ಅದು ರಾಜ್ಯ ಸರ್ಕಾರ ಒಪ್ತಾ ಇಲ್ಲ, ಅದರ ಅಂಶಗಳನ್ನು ಕೈ ಬಿಟ್ಟಿದೆ. ಹೌದೌದು, ಅದು ಬಡವರ ವಿರೋಧವಾಗಿರುವಂಥ ಕಾನೂನು. ಸೊ ಮುಂಚೆ ಕೇಂದ್ರ ಸರ್ಕಾರ 100ಕ್ಕೆ 100% ಹಣ ಕೊಡ್ತಾಯಿತ್ತು. ಈಗ 60-40 ಮಾಡಿದೆ. ಮತ್ತು ಅದರ ಆಯ್ಕೆಯನ್ನು ಅವ್ರ ಕೈಲಿ ಇಟ್ಕೊಂಡಿದೆ. ಯಾವ ಪಂಚಾಯತಿಗೆ ದುಡ್ಡು ಕೊಡಬೇಕು ಅನ್ನೋದು ಅವರಲ್ಲಿದೆ, ನಮ್ಮಲ್ಲಿಲ್ಲ. ಸೊ ಹೀಗಾಗಿ ನಾವು ವಿರೋಧ ಮಾಡ್ತಾಯಿದ್ವಿ. ಅಲ್ಲ, ಕಾಯ್ದೆಯಲ್ಲಿ ಇನ್ನೊಂದಷ್ಟು ಬಲಗೊಳಿಸೋ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ ಅಂತ ಬಿಜೆಪಿ ಹೇಳ್ತಾರೆ. ಬಲ ಏನಿಲ್ಲ, ಬಲ ಇಲ್ಲ. ಡೆಲ್ಲಿಯಲ್ಲಿ ಕುಂತು ನೀವು ಶಿವಮೊಗ್ಗ ಯಾವುದೋ ಪಂಚಾಯತ್ ಕೊಟ್ಟರೆ ಹೆಂಗೆ ಬಲ ಮಾಡ್ತಾರೆ? ಅದು ಮುಂಚೆ ತಾಲೂಕು ಪಂಚಾಯತಿಗೆ ಅಧಿಕಾರ ಇತ್ತು. ಈಗ ಡೆಲ್ಲಿಯಲ್ಲಿ ಅಧಿಕಾರ ಅಂದರೆ ಆ ಡೆಲ್ಲಿಯಲ್ಲಿ ಕೂತು ಹೆಂಗೆ ನೀವು ನಿರ್ಣಯ ಮಾಡೋರು? ಇದ್ರ ವಿರೋಧ ಮಾಡಲೇಬೇಕು, ಮಾಡ್ತಾ ಇದ್ದೀವಿ. ಇದೇ ಸಾಕಷ್ಟು ಇದೆ, ನೋಡೋಣ. ಇನ್ನೂ ನಮ್ಮ ಡಿಮಾಂಡ್ ಕೊಡ್ತೀವಿ ನಮ್ಮ ಬಜೆಟ್ ಸಭೆಯಲ್ಲಿ. ಅದನ್ನು ನೋಡ್ಲಿಕ್ಕೆ ಹೋಗ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.